ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಇವತ್ತು ಇದೇನು ಇಟ್ಟಿದ್ದೀರಿ ಅಂತೀರಾ, ಮೆಹಂದಿ. ಇದು ನೋಡಿ, ಇದು ನಾನು ಯಾವಾಗಲೂ ತಲೆಗೆ ಹಾಕೊಳ್ಳೋದು ಇದೇ ಮೆಹಂದಿ. ಸಾಫ್ಟಾಗಿರುತ್ತೆ ಇದು, ಕೂದಲಿಗೆ ಹಾಕ್ಕೊಂಡ್ರೆ. ಇದು ಪ್ಯೂರ್ ಇದು ಮೆಹಂದಿ. ಇದನ್ನೇ ನಾನು ಹಾಕಿರೋದು. ಇದನ್ನೇನು ಮಾಡಿದ್ದೀನಿ ಅಂದರೆ, ಆಲ್ರೆಡಿ ಇದಕ್ಕೆ ಒಂದು ಮೊಟ್ಟೆದು ವೈಟ್ ಭಾಗ ಹಾಕ್ಕೊಂಡಿದ್ದೀನಿ. ಎಲ್ಲೋ ಹಾಕಿಲ್ಲ, ವೈಟ್ ಹಾಕಿದ್ದೀನಿ. ಮತ್ತು ಒಂದು 8 ಲವಂಗನ ನೈಟು ನೀರನ್ನು ನೆನೆಸಿಟ್ಟಿದೆ. ಆ ಲವಂಗದ ನೀರನ್ನು ಹಾಕ್ಕೊಂಡಿದ್ದೀನಿ. ಲವಂಗದ ನೀರು ಅಂದರೆ ಕೂದಲನ್ನ ಸ್ಟ್ರೆಂತ್ ಬರುತ್ತೆ, ಅದಕ್ಕೋಸ್ಕರ ಗಟ್ಟಿ ಬರುತ್ತೆ, ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನೋಡಿ, ಇದು ಟೀ ಸೊಪ್ಪಿನ ನೀರು, ಇದು ಕುದಿಸಿಟ್ಕೊಂಡಿದ್ದೆ ತಣ್ಣಗಾಗಲಿ ಅಂತ ಹಾಕ್ಕೋತೀನಿ. ಮತ್ತು ಇದು ಪ್ಯೂರ್ ನೆಲ್ಲಿಕಾಯಿ ಪೌಡ್ರು. ನೋಡಿ, ನೆಲ್ಲಿಕಾಯಿ ಪೌಡ್ರು ಇದು ಹಾಕ್ಕೋತೀನಿ ಸ್ವಲ್ಪ. ಮತ್ತು ಸ್ವಲ್ಪ ಆಯಿಲ್ ಹಾಕೋತೀನಿ ಇದ್ರ ಜೊತೆಗೆ. ಮೆಹಂದಿನ ಯಾವತ್ತೂ ತಲೆಗೆ ಹಚ್ಚಬೇಕಾದ್ರೆ ಬರ್ದಲೆಗೆ ಹಚ್ಚಕ್ಕೆ ಹೋಗಬೇಡಿ. ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಚಿ, ಅಂದರೆ ಯಾವುದೋ ನೀವು ತಲೆಗೆ ಆಯಿಲ್ ಹಾಕ್ತೀರಾ, ಆ ಆಯಿಲ್ ಹಾಕಿ ಆಮೇಲೆ ಮೆಹಂದಿ ಹಾಕಿ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಮತ್ತು ಒಂದು ನಿಂಬೆಹಣ್ಣು ಹಾಕೋತೀನಿ ಇದಕ್ಕೆ ನಾನು. ಕಾಫಿ ಪುಡಿ ಹಾಕ್ತಾಯಿದ್ದೀನಿ 1 ಸ್ಪೂನು. ನೋಡಿ, ಇದು ಒಣಗಿಸಿ ಚೆನ್ನಾಗಿ ಪುಡಿ ಮಾಡಿ ಇಟ್ಟಿರೋ ಕರಿಬೇವು ಪೌಡು. ಇದು ಒಂದು 2 ಸ್ಪೂನ್ ಹಾಕೋತೀನಿ. ಇದು ಕೂದಲು ಚೆನ್ನಾಗಿ ಬ್ಲ್ಯಾಕ್ ಬರುತ್ತೆ ಇದರಿಂದ. ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನೆಲ್ಲ. ನೋಡಿ, ಎಲ್ಲ ಚೆನ್ನಾಗಿ ನೀಟಾಗಿ ಕಲಸಿದ್ದಾಗಿದೆ. ಒಂದು 10 ನಿಮಿಷ ನೆನೆಯಕ್ಕೆ ಇಟ್ಬಿಡೋಣ. ಕಲರ್ ಚೆನ್ನಾಗಿ ಬರಬೇಕು ಹೇರು ಅನ್ನೋಂಥವ್ರು ಅರ್ಧ ಗಂಟೆ ಇಡಿ, ಇಲ್ಲ ಅಂದರೆ ನೈಟ್ ಕಲಸಿಡಿ. ನನಗೇನು ಕಲರ್ ಏನು ಬೇಕಾಗಿಲ್ಲ, ಹೇರ್ ಉದುರೋದು ಸ್ವಲ್ಪ ಕಮ್ಮಿ ಆಗಬೇಕು, ಅದಕ್ಕೋಸ್ಕರ ಒಂದು 10 ನಿಮಿಷ ಇಡ್ತೀನಿ. ಆಮೇಲೆ ತಲೆಗೆ ಪ್ಯಾಕ್ ಮಾಡ್ತೀನಿ ಇದನ್ನು. ನೋಡಿ, 10 ನಿಮಿಷ ನೆಂದಿದೆ. ಇವಾಗ ನೋಡಿ, ಆಯಿಲೆಲ್ಲ ಹಾಕಿದ್ದೀನಿ, ಕೂದಲು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಕೂದಲು ಅಂತ. ಈಗ ಪ್ಯಾಕ್ ಮಾಡಿಬಿಡ್ತೀನಿ, ಮೆಹಂದಿ ಪ್ಯಾಕ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನನ್ನ ತಲೆಗೆ ಹಾಕೋ ಆಯಿಲು ನೋಡಿ, ಇದು ನೋಡಿ, ಇದು ಕಾಣಿಸ್ತಿದೆಯಾ? ನಾನು ಯಾವಾಗಲೂ ಹಾಕ್ಕೊಳ್ಳೋದು ಆಯಿಲ್ ಇದು. ಮತ್ತು ಸ್ನಾನಕ್ಕೆ ಬಳಸೋದು ಶಾಂಪೂ ನೋಡಿದ್ದು ಮಾಮಾ ಅರ್ತ್. ಯಾವಾಗಲೂ ಇದನ್ನೇ ಹಾಕೋತೀನಿ. ಇವಾಗ ಕಲಸಿಟ್ಟಿರೋ ಮೆಹಂದಿನ ಹಾಕೊಂಬಿಡೋಣ ತಲೆಗೆ. ಫಸ್ಟು ರೂಟ್ಗೆ ಹಾಕ್ಕೊಂಬರ್ಬೇಕು ಇದನ್ನು. ಈ ಥರ ರೂಟ್ಗೆ ಹಾಕಿ ತೋರಿಸ್ತೀನಿ. ಭಾಗ ಮಾಡಿ 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 ಹಾಕ್ಬೇಕು ಹಿಂಗೆ. ಭಾಗ ಮಾಡಿ 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 ಏರ್ಗೆ ನೀಟಾಗಿ ಹಚ್ಕೋಬೇಕು. ಆಮೇಲೆ ಏರ್ಗೆ ಹಚ್ಕೊಳ್ಳೋಣ. ನೋಡಿ, ಏರ್ಗೆಲ್ಲ ಫುಲ್ ಬುಡಕ್ಕೆಲ್ಲ ಪ್ಯಾಕ್ ಮಾಡಾಗಿದೆ. ಈಗ ಸ್ವಲ್ಪನೇ ಕೂದಲು ತಗೊಂಡು ಹೇರ್ಗೆ ಹಚ್ತಾ ಬರೋಣ. ತುದಿವರೆಗೂ ಹಚ್ಚಬೇಕು ಹಿಂಗೆ. ಇಲ್ಲಿ ಪ್ಯಾಕ್ ಮಾಡ್ಕೊಳ್ಳೋಣ ಹಿಂಗೆ. ನೀಟಾಗಿ ಹಚ್ಕೊಂಬಿಡಿ, ಕೂದಲಿಗೆಲ್ಲ ಹಚ್ಚಿ ಮತ್ತೆ ಸುತ್ತಿ ಪ್ಯಾಕ್ ಮಾಡಿ ಹಂಗೇನೆ. ಮತ್ತೆ ಇದಕ್ಕೆ ಹಚ್ತಾ ಇದ್ದೀನಿ. ಹಚ್ಕೊಂಡ್ಬಿಡ್ತೀನಿ ಇದೇ ಥರ ಎಲ್ಲದಕ್ಕೂ. ನೋಡಿ, ಎಲ್ಲ ಪ್ಯಾಕ್ ಮಾಡಿದ್ದಾಗಿದೆ ಏರ್ಗೆ. ಇದು ಫುಲ್ಲು ಪ್ಯಾಕ್ ಮಾಡಿದ್ದೀನಿ ನೋಡಿ ಎಲ್ಲ. ಇನ್ನೊಂದು ಸ್ವಲ್ಪ ಮಿಕ್ಕಿದೆ, ಅದನ್ನು ಮೇಲ್ಮೇಲೆ ಹಚ್ಕೊಂಬಿಟ್ಟು 1 ಅವರ್ ಬಿಟ್ಟರೆ ಸಾಕು. 1 ಅವರ್ ಬಿಟ್ಟು ಸ್ನಾನ ಮಾಡಿ ಏರ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ಮೆಹಂದಿ ಕಲಿಸುವಾಗ ಒಂದು 7-8 ಲವಂಗನ ನೈಟು ನೆನೆಸಿಟ್ಬಿಟ್ಟು ಮೆಹಂದಿ ಜೊತೆ ಕಲಸಿ ತಲೆಗೆ ಹಾಕಿ, ಕೂದಲು ಬೆಳವಣಿಗೆ ಚೆನ್ನಾಗಾಗುತ್ತೆ ಅದು.
ಈಗ ಇದನ್ನು 1 ಅವರ್ ಬಿಟ್ಟು ಸ್ನಾನ ಮಾಡಿದ್ಮೇಲೆ ಕೂದಲು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಮೆಹಂದಿ ಹಾಕ್ಕೊಂಡಿದ್ದೆ ಅಲ್ವಾ, ನೋಡಿ ತೊಳೆದಿದ್ದೀನಿ, ತೋರಿಸ್ತೀನಿ ಇವಾಗ ಹೇರ್ ಯಾವ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೀನಿ. ವಾಶ್ ಮಾಡ್ಕೊ ಬಂದಿದ್ದೀನಿ ಹೇರ್ನ, ನೋಡಿ ಕಾಣಿಸ್ತಿದೆಯಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇರು. ಹೇರ್ ನೋಡಿ ಎಷ್ಟು ಕಪ್ಪಗೆ ಹಿಂಗೆ ಬ್ಲಾಕ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸು ಏನೇನು ಐಟಮ್ ಹಾಕಿದ್ದೀನಿ ಅದು ಹಾಕಿ ಮೆಹಂದಿ ಕಲಸಿಟ್ಟು ಅದನ್ನು ತಲೆಗೆ ಹಾಕೊಂಡು 10 ನಿಮಿಷ ಬಿಟ್ಟರೆ ಸಾಕು. 10 ನಿಮಿಷ ಬಿಟ್ಟರೆ ಮೆಹಂದಿ ಕಲರ್ ಒಳ್ಳೆ ಚೆನ್ನಾಗಿ ಬರುತ್ತೆ, ಹೇರು ಚೆನ್ನಾಗಿ ಸಾಫ್ಟಾಗಿರುತ್ತೆ. ಅದು ಕೂದಲು ಹಾರಿಲ್ವಲ್ಲ ಅದಕ್ಕೆ ಈ ಥರ ಕಾಣಿಸ್ತಾ ಇದೆ, ಒದ್ದೆ ಇದೆಯಲ್ಲ ಅದಕ್ಕೆ. ಆರಿದ್ಮೇಲೆ ಕೂದಲೆಲ್ಲ ಒಣಗಿದ್ಮೇಲೆ ಬಾಚಿ ನೋಡಿ ಹೇರು ಎಷ್ಟು ಚೆನ್ನಾಗಿರುತ್ತೆ ಅಂತ. ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು. ವಿಡಿಯೋ ವಾಚ್ ಮಾಡಿ ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ, ಅರ್ಧಂಬರ್ಧ ವಿಡಿಯೋ ನೋಡೋಕ್ಕೋಗ್ಬಿಡಿ, ಪೂರ್ತಿ ನೋಡಿ. ಹೊಸಬ್ರು ಯಾರು ಇದ್ದರೆ ಪ್ಲೀಸ್ ನನ್ನ ಚಾನಲ್ ಕನೆಕ್ಟ್ ಆಗಿ ನೋಡಿ. ಎಷ್ಟು ಚೆನ್ನಾಗಿದೆ ಹೇರು, ಎಷ್ಟು ಚೆನ್ನಾಗಿದೆ ನೋಡಿ, ಒದ್ದೆ ಇದೆಯಲ್ಲ ಅದಕ್ಕೆ ಈ ಥರ ಕಾಣಿಸ್ತಾ ಇದೆ.